ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ. ಶ್ರೀ ಗುರುಭ್ಯೋ ನಮಃ. ಶ್ರೀಹರಯೇ ನಮಃ. ಹಿಂದೆ 2 ಸ್ಕಂದಗಳ ವಿಷಯವನ್ನು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ತಿಳ್ಕೊಂಡೆವು. ಈಗ 3ನೇ ಸ್ಕಂದವನ್ನು ಪ್ರವೇಶ ಮಾಡ್ತಾ ಇದ್ದೇವೆ. 3ನೇ ಸ್ಕಂದದ ಆರಂಭದಲ್ಲಿ ನೀತಿವಂತ ನೀತಿಪ್ರಜ್ಞನಾದ ವಿದುರನ ವಿಷಯ ಬಹಳವಾಗಿ ಹೇಳಿದ್ದಾರೆ. ಧೃತರಾಷ್ಟ್ರ ಪುತ್ರ ವ್ಯಾಮೋಹಕ್ಕೆ ಬಲಿಯಾಗಿ ಪಾಂಡವರಿಗೆ ಬಹಳ ಅನ್ಯಾಯವನ್ನು ಮಾಡಿದ್ದಾನೆ. ಇದನ್ನು ವಿದುರನಿಗೆ ಕಾಣಲಿಕ್ಕಾಗಲಿಲ್ಲ. ಇದನ್ನು ತಡಿಲಿಕ್ಕಾಗದೆ ಯುದ್ಧ ಆರಂಭ ಆಗಬೇಕಾದ್ರೆ ಮೊದಲೇ ವಿದುರ ತೀರ್ಥಯಾತ್ರೆಗೆ ಹೋಗಿಬಿಟ್ಟ. ನಾನು ಇದರಲ್ಲಿ ಭಾಗಿಯಾಗುವುದಿಲ್ಲ ಅಂತ ಹೊರಟು ಹೋಗಿಬಿಟ್ಟ. ಇದನ್ನು ನೋಡಲಿಕ್ಕಾಗದೆ ವಿದುರ ಅಲ್ಲಿಂದ ಹೊರಟು ಹೋಗಿದ್ದಾನೆ. ಅವನು ಮಕ್ಕಳ ವ್ಯಾಮೋಹಕ್ಕೆ ಬಲಿಯಾದ ಧೃತರಾಷ್ಟ್ರ ಪಾಂಡವರಿಗೆ ಬಹಳ ಅನ್ಯಾಯ ಮಾಡಿದ. ಏನು ಅನ್ಯಾಯ ಮಾಡಿದ ಹೇಳಿದರೆ, ಪಾಂಡವರನ್ನು ಹಿಂದೆ ಅರಗಿನ ಮನೆಯಲ್ಲಿ ಸುಡಲಿಕ್ಕೆ ಬೇಕಾದ ಪ್ರಯತ್ನ ಮಾಡಿದ ನಾನು ಸುಡಲಿಕ್ಕೆ. ಅದನ್ನು ವಿಫಲವಾಯಿತು. ಹಾಗೆ ಸಭೆಯಲ್ಲಿ ದುಶ್ಯಾಸನ ಏಕವಸ್ತ್ರಳಾದ ದ್ರೌಪದಿಯನ್ನು ಸೆಳೆದು ತಂದು ವಸ್ತ್ರ ಅಪಹಾರಕ್ಕೆ ತೊಡಗಿದಾಗ ಕಣ್ಣೀರಿಟ್ಟು ಅವಳು ಬೇಡಿಕೊಂಡರೂ ಕೂಡ ಸ್ವಲ್ಪವೂ ಕೂಡ ಸೌಜನ್ಯವನ್ನು ತೋರದೆ ವಸ್ತ್ರಾಪಹಾರದಲ್ಲಿ ತೊಡಗಿದ ದುಶ್ಯಾಸನನ್ನು ತಡೆಯಲಿಲ್ಲ. ನೋಡಿಕೊಂಡು ಕೂತ್ಕೊಂಡ. ಅಲ್ಲದೆ ಕಪಟತನದಲ್ಲಿ ದ್ಯೂತವನ್ನು ಆಡಿ ರಾಜ್ಯವನ್ನು ಕಳ್ಕೊಂಡಾಗ ಇದು ಕಪಟತನ, ಇದು ಹಾಗಾಗಬಾರ್ದು ಅಂತೇಳಿ ಅದನ್ನು ತಡೆಯಲಿಲ್ಲ. ಯಾಕೆ? ಪುತ್ರ ವ್ಯಾಮೋಹ. ಹಾಗೆ ವನವಾಸ ಮಾಡಿ ಬಂದರು. ಆಗಲೂ ಕೂಡ ರಾಜ್ಯ ಕೊಡಲಿಲ್ಲ. ಕೃಷ್ಣದೇವರೇ ಅವರ ಅಧಿಕಾರಕ್ಕೆ ಸಂಬಂಧಪಟ್ಟ ರಾಜ್ಯವನ್ನು ಅವರಿಗೆ ಕೊಡು, ಅವರ ರಾಜ್ಯದ ಭಾಗವನ್ನು ಕೊಡು ಅಂತ ಹೇಳಿದರೂ ಕೂಡ ಅದಕ್ಕೂ ಕೂಡ ಏನು ಬೆಲೆ ಕೊಡಲಿಲ್ಲ. ಈ ಧೃತರಾಷ್ಟ್ರನ ಒಂದು ಪುತ್ರ ವ್ಯಾಮೋಹದ ದೌರ್ಬಲ್ಯ ಅದು ಆ ಎಲ್ಲ ಅನ್ಯಾಯ ಗುಣಗಳನ್ನು ಕೂಡ ಪ್ರತಿಭಟಿಸದ ರೀತಿಯಲ್ಲಿ ಅವನನ್ನು ಆ ಸ್ಥಿತಿಗೆ ತಂದಿದೆ. ಅವನಿಗೆ ಆ ಸ್ಥಿತಿಯನ್ನು ತಂದುಕೊಟ್ಟಿತು. ದುರ್ಯೋಧನ ದುರಹಂಕಾರ ಮಹಾ ದುರಹಂಕಾರಿ. ಅವನ ದುರಹಂಕಾರ ಅದು ಮತ್ತು ಹಠಮಾರಿತನ. ಇದರಿಂದ ಇದನ್ನು ನೋಡ್ತಾನೆ, ಧೃತರಾಷ್ಟ್ರನ ದೌರ್ಬಲ್ಯವನ್ನು ನೋಡ್ತಾನೆ ವಿದುರ. ಇದನ್ನೇನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೊರಟು ಹೋಗಿದ್ದಾನೆ. ಈಗ ಅವನು ಕಟುವಾಗಿ ಕೆಲವು ಮಾತುಗಳನ್ನು ಹೇಳ್ತಾನೆ ಧೃತರಾಷ್ಟ್ರನಿಗೆ. ಧೃತರಾಷ್ಟ್ರ, ಕೃಷ್ಣನ ಆದೇಶದಂತೆ ನೀನು ಧರ್ಮರಾಜನಿಗೆ ಅವನ ಹಕ್ಕಿನ ರಾಜ್ಯವನ್ನು ಕೊಡಬೇಕು. ಆ ಧರ್ಮರಾಜನ ಜೊತೆಯಲ್ಲಿ ಭೀಮಸೇನ ಇದ್ದಾನೆ. ಭೀಮಸೇನನನ್ನು ಯಾರಿಗೂ ಎದುರಿಸುವ ಶಕ್ತಿ ಇಲ್ಲ. ಭೀಮಸೇನನ ಹಿಂದೆ ಕೃಷ್ಣ ಇದ್ದಾನೆ. ಆ ಕೃಷ್ಣನಿಂದ ವಿಮುಖರಾಗ್ತೀರಿ ನೀವು. ಅವರಿಗೆ ಅನ್ಯಾಯ ಮಾಡಿದರೆ ಕೃಷ್ಣನಿಂದ ವಿಮುಖರಾಗ್ತೀರಿ. ಯಾರೇ ಆಗಲಿ ಭಗವಂತನಿಂದ ಆದವರನ್ನು ನಾವು ದೂರ ಇಡಬೇಕು. ಇಲ್ಲದಿದ್ದರೆ ದೊಡ್ಡ ಅಪರಾಧಿಗಳಾಗ್ತೇವೆ ನಾವು. ದುರ್ಯೋಧನ ಪರಮಾತ್ಮನಿಂದ ವಿಮುಖನಾಗಿದ್ದಾನೆ, ಕೃಷ್ಣನಿಂದ ವಿಮುಖನಾಗಿದ್ದಾನೆ. ಆದ್ದರಿಂದ ಮಗನೆಂಬ ವ್ಯಾಮೋಹವನ್ನು ಬಿಡು, ಕುಲಕಂಟಕನಾದ ನಿನ್ನ ಮಗ ದುರ್ಯೋಧನನ್ನು ಹೊರಗೆ ಅಟ್ಟು ಅಂತೇಳಿ ಹೇಳಿ ನಿರ್ದಾಕ್ಷಿಣ್ಯವಾಗಿ ಕಟುವಾಗಿ ಹೇಳ್ತಾನೆ. ನೋಡಿ, ತಮಗೇನಾದರೂ ಅನಿಷ್ಟ ಆದರೆ ಕಷ್ಟ ಅಂತ ಅನ್ಯಾಯ ನಡೆದದ್ದನ್ನು ಮುಚ್ಚಿ ಕೂತ್ಕೊಳ್ತಾರೆ, ಮಾತಾಡದೆ ಕೂತ್ಕೊಳ್ತಾರೆ. ಆದರೆ ವಿದುರ ಆ ಸ್ವಭಾವದನಲ್ಲ. ಅನ್ಯಾಯವನ್ನು ಖಂಡಿತವಾಗಿ ವಿರೋಧಿಸಕ್ಕವನು. ಅಂತಹ ವಿರೋಧವನ್ನು ಮಾಡಿದ. ದುರ್ಯೋಧನನ್ನು ಹೊರಗೆ ಅಟ್ಟು ಅಂತ ಧೃತರಾಷ್ಟ್ರನಿಗೆ ಕೊನೆಯದಾಗಿ ಹೇಳಿದ. ಕೃಷ್ಣನ ಮಾತಿಗೆ ಬೆಲೆ ಕೊಡು, ಕೃಷ್ಣ ರಾಜ್ಯ ಕೊಡಿ ಹೇಳಿದ್ದಾನೆ. ಕೊಡಿಸು ಅಂತ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಧರ್ಮರಾಜನಿಗೆ ಒಪ್ಪಿಸು ರಾಜ್ಯ ಎಂದು ಹೇಳಿದರೂ ಕೂಡ ಅವನು ಕೇಳಲಿಲ್ಲ. ಎಲ್ಲ ಮಾತವನ್ನು ಕೇಳಿಕೊಂಡು ಹಿಂಬದಿಯಲ್ಲಿ ದುರ್ಯೋಧನ ಇದ್ದ. ಧೃತರಾಷ್ಟ್ರನಿಗೆ ಇಷ್ಟೆಲ್ಲ ವಿದುರ ಹೇಳ್ತಿರುವ ಸಂದರ್ಭದಲ್ಲಿ ಹಿಂದೆ ಇದ್ದ ದುರ್ಯೋಧನ ಎದುರು ಬಂದು ಹೇಳ್ತಾನೆ. ಸಿಟ್ಟು ಬರ್ತದೆ ಅವನೇ. ಸಿಡಿದೆದ್ದು ಹೇಳ್ತಾನೆ,
ಬಹಳ ಒಂದು ನೀಚ ನುಡಿಗಳಿಂದ ಧಿಕ್ಕರಿಸ್ತಾನೆ ಯಾರನ್ನು? ವಿದುರನನ್ನು. ಏನು ಅವನು ನೀತಿವಂತ, ಒಳ್ಳೆಯ ಒಂದು ಮಾರ್ಗದರ್ಶನ ಕೊಡಲಿಕ್ಕೆ ಸಾಮರ್ಥ್ಯ ಇದ್ದವನು, ಗೌರವಾರ್ಹನ. ಅವನನ್ನು ಬಹಳ ತುಚ್ಛೀಕಾರ ಮಾಡಿ ಮಾತಾಡ್ತಾನೆ ದುರ್ಯೋಧನ. ಎದುರು ಬಂದು ಹೇಳ್ತಾನೆ, ಕಪಟಿ ದಾಸೀಪುತ್ರ, ಇವನನ್ನು ಯಾರು ಕರೆದಿದ್ದು? ಇಲ್ಲಿ ಯಾರಿಗೆ ಕರೆದಿದ್ದಾರೆ ಅವನನ್ನು? ಅವನ ಉಪದೇಶ ಬೇಕಾ? ನಾವು ಕೊಟ್ಟ ಅನ್ನ ತಿಂದುಕೊಂಡು ಉಂಡುಕೊಂಡು ನಮಗೇ ವಿರೋಧ ಮಾಡತಕ್ಕಂತಹ ವ್ಯಕ್ತಿ ಅವನು. ನಮ್ಮ ಅನ್ನ ಉಣ್ತಾನೆ, ಪಾಂಡವರ ಚಾಕರಿ ಮಾಡ್ತಾನೆ. ಇವನಿಗೆ ಯಾವ ರೀತಿಯ ಸ್ಥಾನಮಾನವನ್ನು ಕೊಡಬೇಡಿ. ಇವನನ್ನು ಹೊರಗೆ ಅಟ್ಟಿಬಿಡಿ. ಹೇಗೆ? ಉಸಿರು ಮಾತ್ರ ಉಳಿಯುವ ಹಾಗೆ ಸರಿಯಾಗಿ ಪೆಟ್ಟು ಹಾಕಿ ಅವನನ್ನು ಹೊರಗೆ ದುಡಿ ಅಂತೇಳಿ ಹೇಳಿ ತುಂಬಿದ ಸಭೆಯಲ್ಲಿ ವಿದುರನ ಬಗ್ಗೆ ದುರ್ಯೋಧನ ಹೇಳ್ತಾನೆ. ಎಲ್ಲ ಮಾತುಗಳನ್ನು ಇದರ ಕೇಳ್ತಾನೆ. ಗೌರವಾರ್ಹನಾದ ಆ ವಿದುರನಿಗೆ ಈ ಮಾತನ್ನು ಕೇಳಿ ಸ್ವಲ್ಪವೂ ಕೂಡ ಅವನು ಕರಗಲಿಲ್ಲ. ಅವನು ಯಾವ ರೀತಿಯೋ ವೇದನೆಯನ್ನು ತಾಳಲಿಲ್ಲ. ಯಾರಿಗಾದರೂ ಅಯ್ಯೋ ಇಂತಹ ಮಾತು ಕೇಳಬೇಕಾಯ್ತಲ್ಲ ಅಂತ ಚಿಂತೆ ಆಗಬೇಕು, ಆ ಚಿಂತೆಗೊಳಗಾಗಲಿಲ್ಲ ಅವನು. ಬಹಳ ಸಮಾಧಾನದಿಂದ ತಾಳುವಿಕೆಯಿಂದ ಅವನು ಏನು ಮಾತನಾಡದೆ ಶಸ್ತ್ರವನ್ನು ನ್ಯಾಸ ಮಾಡಿ ತಾನು ಹೊರಟು ಹೋದ. ಆ ಒಂದು ಯುದ್ಧದ ಸಂದರ್ಭವನ್ನು ಬಿಟ್ಟು ಅಲ್ಲೇ ಶಸ್ತ್ರನ್ಯಾಸ ಮಾಡಿ ತೀರ್ಥಕ್ಷೇತ್ರ ಯಾತ್ರೆಗೆ ಹೊರಟು ಹೋದ. ನಿಂದೆಯಿಂದ ಯಾವ ವ್ಯತ್ಯಾಸವನ್ನು ಮನಸ್ಸದ ಮಾನಸಿಕವಾದ ಒಂದು ವ್ಯತ್ಯಾಸವನ್ನು ಹೊಂದಲಿಲ್ಲ. ಸ್ಥಿರವಾದ ಮನಸ್ಸುಳ್ಳವನಾಗಿ, ದೃಢವಾದ ನಿರ್ಣಯವುಳ್ಳವನಾಗಿ ಶಸ್ತ್ರನ್ಯಾಸ ಮಾಡಿ ತೀರ್ಥಕ್ಷೇತ್ರ ಯಾತ್ರೆಗೆ ಹೊರಟು ಹೋದ. ಭಗವಂತನ ಬಗ್ಗೆ ಅವನಿಗೆ ಆಶ್ಚರ್ಯ ಆಗ್ತದಂತೆ. ಎಷ್ಟು ಒಳ್ಳೆಯ ಮಾತನ್ನು ಹೇಳಿದರೂ ಕೂಡ ಅದನ್ನು ಕೇಳಬೇಕು ಅನ್ನುವಂಥ ಬುದ್ಧಿ ಹುಟ್ಟದ ಹಾಗೆ ಭಗವಂತ ಮಾಡ್ತಾನಲ್ಲ ಅಂತ ಭಗವಂತನ ಮಹಿಮೆ ಅಂತ ತಿಳ್ಕೊತಾನಂತೆ. ಯಾಕಂದರೆ ಅವರು ದುಷ್ಟರು, ಅವರಿಂದ ಅಂತಹ ದುಸ್ಸಾಧನೆ ನಡಿಬೇಕು. ಅದಕ್ಕೆ ಅವರಿಗೆ ಆ ರೀತಿಯ ಪ್ರೇರಣೆ, ಅದನ್ನು ಯಾವ ವ್ಯತ್ಯಾಸ ಆಗದ ಹೀಗೆ ಮಾಡಿದ್ದಾನೆ, ವ್ಯತ್ಯಾಸ ಆಗದ ಹಾಗೆ ಮಾಡಿದ್ದಾನೆ ಕೃಷ್ಣ ಅಂತ ಕೃಷ್ಣನ ಮಹಿಮೆಯನ್ನು ಅವನು ಕಂಡು ಆಶ್ಚರ್ಯಚಕಿತನಾಗ್ತಾನಂತೆ. ದ್ವಾರದಲ್ಲಿ ಧನುಸಿಟ್ಟ ಹೊರಟು ಹೋದ ತೀರ್ಥಯಾತ್ರೆಗೆ. ನಾವು ಅನ್ಯಾಯ ನಡೆದಾಗ ಇದು ಅನ್ಯಾಯ ಅಂತ ಕಡಾಖಂಡಿತವಾಗಿ ಅದನ್ನು ವಿರೋಧಿಸಬೇಕು. ಅಥವಾ ಹಾಗೂ ಆಗ್ಬೋದು ಹೀಗಾಗ್ಬೋದು ಅನ್ನುವ ವಿಚಾರವು ನಮ್ಮಲ್ಲಿರಬಾರದು. ಕಡುವಾಗಿ ಅದು ತಪ್ಪಾದರೆ ತಪ್ಪು ಅಂತ ಹೇಳಲೇಬೇಕು. ಅನ್ಯಾಯದ ವಿರುದ್ಧ ನಾವು ಎದುರು ನಿಲ್ಲಬೇಕು, ವಿರುದ್ಧವಾಗಿ ನಾವು ವಾದ ಮಾಡಬೇಕು. ಅದಲ್ಲ, ಇಂತಹ ಕೆಲಸವನ್ನು ವಿದುರ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಮಾಡಿದ್ದಾನೆ. ಅನ್ಯಾಯ ನಡೆದಾಗ ಇದು ಅನ್ಯಾಯ ಅಂತ ಹೇಳಿದವನು ವಿದುರ ಮಾತ್ರ, ಬೇರೆ ಯಾರೂ ಹೇಳಿಲ್ಲ. ಆದ್ದರಿಂದಲೇ ಕೃಷ್ಣ ಹಸ್ತಿನಾವತಿಗೆ ಸಂಧಾನಕ್ಕೆ ಅಂತ ಹೋಗುವಾಗ ಎಲ್ಲರೂ ಕೂಡ ಅವನಿಗೆ ಆತಿಥ್ಯ ಮಾಡಲಿಕ್ಕೆ, ಭೀಷ್ಮರು, ದ್ರೋಣರು, ಎಲ್ಲ ದುರ್ಯೋಧನ ಎಲ್ಲರೂ ಕೂಡ ಆತಿಥ್ಯಕ್ಕೆ ಸಂಭ್ರಮದಲ್ಲಿ ಅವನನ್ನು ಎದುರುಗೊಳ್ಳಬೇಕು, ಕರೆಸಿಕೊಳ್ಬೇಕು ಅಂತೇಳಿ ಎಲ್ಲ ಸಿದ್ಧರಾಗಿದ್ದಾರೆ. ನಮ್ಮ ಮನೆಗೆ ಕೃಷ್ಣ ಬರ್ತಾನೆ ಅಂತ ಎಲ್ಲರೂ ನಿರೀಕ್ಷೆಯಲ್ಲಿದ್ದರೆ ಕೃಷ್ಣ ಯಾರ ಮನೆಗೂ ಹೋಗಲಿಲ್ಲ. ನೇರವಾಗಿ ಹೋದದ್ದೆಲ್ಲೆಂದರೆ ವಿದುರನ ಮನೆಗೆ. ಅದೇನೇ ದಾಸರು ಹೇಳ್ತಾರೆ, ವಿದುರನ ಮನೆಯ ಪಾಲುಂಡು ಕುರುಪನ ಮಾನವನೇ ಕೊಂಡ. ಅಂತಹ ಒಂದು ರಾಜ ಅವನು ತನ್ನ ಮನೆಗೆ ಕೃಷ್ಣ ಬರ್ತಾನೆ ಬೇಕಾದ ವೈಭವದಲ್ಲಿ ಸ್ವಾಗತಕ್ಕೆ ಸಿದ್ಧನಾದಾಗ ಅಲ್ಲಿಗೆ ಹೋಗದೆ ನಿರೀಕ್ಷೆಯಲ್ಲೇ ಇಲ್ಲದ ಆ ವಿದುರನ ಮನೆಗೆ ಹೋಗಿ ಹಾಲು ಕೊಡುದ, ಎಷ್ಟು ಅವಮಾನ! ಭಗವಂತನ ಉದ್ದೇಶ ಇದಂತೆ. ಅಂದರೆ ವಿದುರನಿಗೆ ಅವನು ಮಾಡಿದ ಕರ್ತವ್ಯಕ್ಕೆ ತನ್ನ ಒಂದು ಇದನ್ನು ಅಭಿಪ್ರಾಯವನ್ನು ತಿಳಿಸಬೇಕು. ಅದಕ್ಕೆ ಅವನ ಮನೆಗೆ ಹೋದ. ಎಲ್ಲರೂ ಸಿದ್ಧರಾದರು, ಯಾರ ಮನೆಗೂ ಹೋಗದೆ, ಭೀಷ್ಮರ ಮನೆಗೆ ಹೋಗಲಿಲ್ಲ, ದ್ರೋಣರ ಮನೆಗೆ ಹೋಗಲಿಲ್ಲ, ಯಾರ ಮನೆಗೂ ಹೋಗದೆ ವಿದುರನ ಮನೆಗೆ ಹೋಗಿ ಆತಿಥ್ಯವನ್ನು ಸ್ವೀಕಾರ ಮಾಡಿ ಅವನಿಗೆ ಸಂತಸವನ್ನು ಕೊಟ್ಟ ಕೃಷ್ಣ. ಯಾಕೆ? ಧರ್ಮದ ಪಕ್ಷಪಾತಿಯವನು, ಅನ್ಯಾಯವನ್ನು ವಿರೋಧ ಮಾಡುವವನು ಅನ್ನುವಂತಹ ಒಂದು ಪ್ರೀತಿಯಿಂದ ಆ ವಿದುರನ ಮನೆಗೆ ಕೃಷ್ಣ ಹೋಗಿದ್ದಾನೆ. ನಾವು ಅಷ್ಟೇ, ನ್ಯಾಯ ಅನ್ಯಾಯ ನಡೆದಾಗ ಹಾಗೋ ಹೀಗೋ ಅಂತೇಳಿ ಇದು ಅನ್ಯಾಯ ಅಂತಲೇ ಕಡಾಖಂಡಿತವಾಗಿ ಹೇಳಬೇಕು. ಆ ಕೆಲಸವನ್ನು ವಿದುರ ಮಾಡಿದ್ದಾನೆ. ಅದಕ್ಕಾಗಿ ಕೃಷ್ಣನಿಗೆ ವಿದುರನ ಮೇಲೆ ಬಹಳ ವಿಶೇಷವಾಗಿ ಪ್ರೀತಿ. ವಿದುರನೊಬ್ಬನೇ ಅದನ್ನು ಕಡಾಖಂಡಿತವಾಗಿ ಅನ್ಯಾಯ ಅಂತ ಸಾರಿದವನು. ಆದ್ದರಿಂದ ಕೃಷ್ಣ ಅವನನ್ನು ವಿಶೇಷವಾಗಿ ಪ್ರೀತಿಸಿದ ಅಂತ ಹೇಳ್ತಾರೆ. ಇದೆಲ್ಲವನ್ನು ಗಮನಿಸಿ ಕೃಷ್ಣ ವಿದುರನ ಮನೆಗೆ ಹೋದದ್ದು ಆ ಕಾರಣಕ್ಕೆ. ಇನ್ನು ವಿದುರ ಏನು ಮಾಡ್ತಾನೆ? ತೀರ್ಥಕ್ಷೇತ್ರಕ್ಕೆ ಹೋಗ್ತಾನೆ. ಹೀಗೆ ಒಂದೊಂದೇ ತೀರ್ಥಕ್ಷೇತ್ರಕ್ಕೆ
ಪ್ರಭಾಸಕ್ಕೆ ಹೋಗಿ ಮುಟ್ತಾನೆ. ಅಲ್ಲಿ ಬ್ರಾಹ್ಮಣರಿಂದ ಮುಂದೆ ಯದುಕುಲ ನಾಶ ಆಗ್ತದೆ ಅನ್ನತಕ್ಕಂತಹ ವಿಷಯವನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ತಾನೆ. ಮುಂದೆ ಸಂಚರಿಸ್ತಾ ಯಮುನಾ ತೀರಕ್ಕೆ ಹೋಗ್ತಾನೆ. ಹೋಗುವಾಗ ಅಲ್ಲಿ ಉದ್ಧವನನ್ನು ಕಾಣ್ತಾನೆ ವಿದುರ. ಭಕ್ತನಾದ ವಿದುರ ಮತ್ತು ಉದ್ಧವರು ಪರಸ್ಪರ ಸಮಾನಶೀಲ ಸ್ವಭಾವವುಳ್ಳವರು. ಪರಸ್ಪರ ಒಬ್ಬರು ಆಲಿಂಗಿಸಿಕೊಂಡು ಮತ್ತು ಉದ್ಧವನ ಹತ್ರ ವಿದುರ ಕೇಳ್ತಾನೆ, ಭಗವತ್ ತತ್ವವನ್ನು ನನಗೆ ಉಪದೇಶಿಸಬೇಕು ಅಂತ ಕೇಳಿಕೊಂಡಾಗ ಮೈತ್ರೇಯರ ಬಳಿ ಹೋಗಲಿಕ್ಕೆ ಸಲಹೆ ಕೊಡ್ತಾನೆ. ಉದ್ಧವ ವಿದುರನಿಗೆ ಸಲಹೆ ಕೊಡ್ತಾನೆ, ಮೈತ್ರೇಯರ ಬಳಿಗೆ ಹೋಗಿಂತ. ಮೈತ್ರೇಯ ಉದ್ಧವರಿಗೆ ಮೈತ್ರೇಯ ಮತ್ತು ಉದ್ಧವ ಇಬ್ಬರಿಗೂ ಕೂಡ ಭಗವಂತ ತನ್ನ ತತ್ವದ ಬಗ್ಗೆ ವಿಶೇಷವಾದ ಉಪದೇಶವನ್ನು ಕೊಟ್ಟಿದ್ದಾನೆ. ಮೈತ್ರೇಯರಿಗೆ ನೀವು ವಿದುರನಿಗೆ ಈ ತತ್ವವನ್ನು ಉಪದೇಶಿಸಬೇಕು ಅಂತ ಕೃಷ್ಣ ಆಜ್ಞೆ ಮಾಡಿದ್ದಾನೆ. ಅದು ಆ ವಿಷಯ ಉದ್ಧವನಿಗೆ ಗೊತ್ತಿದ್ದರಿಂದ ಉದ್ಧವ ಮೈತ್ರೇಯರ ಬಳಿಯಲ್ಲಿ ಕೇಳಿ ನಿಮಗೆ ಉಪದೇಶ ಕೊಡ್ತಾರೆ ಅಂತೇಳಿ ಹೇಳಿ ಉದ್ಧವ ವಿದುರನಿಗೆ ಹೇಳ್ತಾನೆ. ಇದನ್ನು ಉದ್ಧವ ಕೇಳಿ ಗಂಗಾತೀರ ನಿವಾಸಿಗಳಾದ ಮೈತ್ರೇಯರ ಬಳಿಗೆ ಹೋಗಿ ವಿದುರ ಅವರ ಹತ್ರ ಉಪದೇಶ ಪಡೆಯಬೇಕು ಅನ್ನೋ ಉದ್ದೇಶದಿಂದ ಗಂಗಾತೀರಕ್ಕೆ ಹೋಗ್ತಾನೆ. ವಿದುರ ಅಲ್ಲಿ ಮೈತ್ರೇಯರನ್ನು ಸೇವಿಸಿ ಉಪದೇಶರಿ ಅಂತ ಉಪದೇಶ ಕೊಡಿ ನನಗೆ ಭಗವಂತನ ಬಗ್ಗೆ ಅಂತ ವಿಜ್ಞಾಪನೆ ಮಾಡಿಕೊಳ್ತಾನೆ. ಗುರುಗಳ ಸಮೀಪಕ್ಕೆ ಹೋಗಿ ನಾವು ತತ್ವಜ್ಞಾನವನ್ನು ಸಂಪಾದಿಸಬೇಕಂತೆ. ಆ ಗುರುಗಳ ಸಮೀಪಕ್ಕೆ ಮೈತ್ರೇಯರ ಬಳಿಗೆ ಹೋಗಿ ಭಗವಂತತ್ವದ ಬಗ್ಗೆ ಉಪದೇಶ ಕೊಡಿ ಅಂತ ಪ್ರಾರ್ಥಿಸ್ಕೊಳ್ತಾನೆ ವಿದುರ. ಆ ಸಂದರ್ಭದಲ್ಲಿ ಒಂದು ವಿಶೇಷವಾದ ಪ್ರಶ್ನೆಯನ್ನು ಮಾಡ್ತಾನೆ ವಿದುರ. ಮೈತ್ರೇಯರೇ, ಜಗತ್ತಿನಲ್ಲಿ ಎಲ್ಲರೂ ಕೂಡ ಸುಖ ಪಡಬೇಕು ಅಂತ ಸುಖಕ್ಕಾಗಿ ಕಷ್ಟಪಡ್ತಾ ಇದ್ದಾರೆ. ಸಂಪಾದನೆ ಮಾಡೋರು ತುಂಬ ಒದ್ದಾಡಿ ಸಂಪಾದನೆ ಮಾಡ್ತಾರೆ. ಇವತ್ತು ಒದ್ದಾಡಿ ಸಂಪಾದನೆ ಮಾಡ್ತಾರೆ, ನಾಳೆ ಸುಖವಾಗಿರಬೇಕು, ನಾಡ್ದು ಸುಖವಾಗಿರಬೇಕು, ನಾಳೆ ದುಃಖ ಪಡ್ತಾರೆ, ಒದ್ದಾಡ್ತಾರೆ. ಹೀಗೆ ಪ್ರತಿನಿತ್ಯವೂ ಸುಖಕ್ಕೋಸ್ಕರ ದುಃಖ ಅನುಭವಿಸ್ತಾ ಇದ್ದಾರೆ. ಹೀಗೆ ಎಲ್ಲ ಸಂಪಾದನೆ ಆದ ಮೇಲೂ ಕೂಡ ಪುನಃ ದುಃಖವನ್ನೇ ಪಡ್ತಾರೆ. ಹಾಗಾದರೆ ಸುಖಿಗಳಾಗಬೇಕಾದ್ರೆ ಮೊದಲು ದುಃಖ, ಸುಖ ಆದಮೇಲೂ ದುಃಖ. ಹಾಗಾದರೆ ಸಂಪುಟದಲ್ಲಿ ಒಂದು ದೇವರು ಸಂಪುಟದಲ್ಲಿದ್ದ ಹಾಗೆ ಸುಖಕ್ಕೆ ಮೊದಲು ದುಃಖ, ಸುಖದ ನಂತರವೂ ದುಃಖ. ಈ ದುಃಖ ಮಿಶ್ರಿತವಾದ ಸುಖಕ್ಕೋಸ್ಕರ ನಾವು ಯಾಕೆ ಒದ್ದಾಡಬೇಕು? ಈ ಸುಖದ ಬಗ್ಗೆ ನೀವು ವಿವರಿಸಬೇಕು, ಸುಖದ ಬಗ್ಗೆ ವಿವರಿಸಬೇಕು ಅಂತೇಳಿ ಇವರ ಹತ್ರ ಮೈತ್ರೇಯರ ಹತ್ರ ವಿದುರ ವಿಶೇಷವಾಗಿ ಪ್ರಶ್ನೆ ಮಾಡ್ತಾನೆ. ಇದಕ್ಕೆ ಉತ್ತರವಾಗಿ ಮೈತ್ರೇಯರು ಭಗವಂತನ ಮಹಿಮೆ, ಜಗತ್ತಿನ ಸೃಷ್ಟಿ, ದೇವತೆಗಳ ಸೃಷ್ಟಿ ಎಲ್ಲವನ್ನು ಕೂಡ ವಿಸ್ತಾರವಾಗಿ ಮೈತ್ರೇಯರು ವಿದುರನಿಗೆ ತಿಳಿಸ್ತಾರೆ. ಭಗವಂತ ಬಿಡಿ ಬಿಡಿಯಾದ ಪ್ರಪಂಚದ ರಚನೆಯನ್ನು ಹೇಗೆ ಮಾಡಿದ, ಹೇಗೆ ಮಾಡುವುದು ಅಂತ ದೇವತೆಗಳೆಲ್ಲರೂ ಚಿಂತಾಕ್ರಾಂತರಾದಾಗ ಪುನಃ ಭಗವಂತನ ಬಳಿಯೇ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡ್ತಾರಂತೆ. ಅವೆಲ್ಲವನ್ನು ತಿಳಿಸ್ಬೇಕು ಅಂತ ಬಿಡಿ ಬಿಡಿಯಾದ ಇದಂದರೆ ಉದಾಹರಣೆಗೆ ನಾವು ರವೆಯ ಲಾಡನ್ನು ನಿರ್ಮಾಣ ಮಾಡ್ತೇವೆ. ರವೆಯನ್ನು ಹೇಗೆ ತಯಾರು ಮಾಡಬೇಕು, ಅದರ ಮೂಲದ್ರವ್ಯ ಯಾವುದು, ಅದನ್ನು ಎಷ್ಟು ಪುಡಿ ಮಾಡಬೇಕು, ಅದೆಲ್ಲವನ್ನು ಮತ್ತು ಅದಕ್ಕೆ ಬೇಕಾದ ಸಕ್ಕರೆ, ಅದಕ್ಕೆ ಬೇಕಾದ ತುಪ್ಪ, ಅವೆಲ್ಲ ಹೇಗೆ ನಿರ್ಮಾಣ ಮಾಡೋದು ಎಲ್ಲವನ್ನು ಕೂಡ ತಿಳ್ಕೊಂಡು ಅವನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಕರಿಬೇಕು, ಮೇಲನ್ನು ಮಾಡಬೇಕು ಅಂತ ಎಲ್ಲ ತಿಳಿದುಕೊಂಡು ಮುಂದೆ ಆ ಉತ್ತಮವಾದ ಒಂದು ಲಡ್ಡನ್ನು ತಯಾರಿಸಲಿಕ್ಕಾಗ್ತದೆ. ಹಾಗೆ ಈ ಪ್ರಪಂಚದಲ್ಲಿ ವಸ್ತುಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಮೂಲದ್ರವ್ಯ ಅದನ್ನು ಹೇಗೆ ತಯಾರು ಮಾಡುವುದು ಅಂತ ಬೇಕು, ಅದರಲ್ಲಿ ಸಂಯೋಜನೆ ಮಾಡಿ ಹೇಗೆ ಸೃಷ್ಟಿ ಮಾಡುವುದು ಅಂತ ಗೊತ್ತಾಗಬೇಕು. ಇದೆಲ್ಲವನ್ನು ಕೂಡ ಭಗವಂತ ವ್ಯವಸ್ಥಿತವಾಗಿ ಎಲ್ಲ ದೇವತೆಗಳಿಗೆ ಅದರ ಉಪದೇಶವನ್ನು ಕೊಟ್ಟು ತಾನು ದೇವತೆಗಳ ಒಳಗೆ ಇದ್ದುಕೊಂಡು ಎಲ್ಲ ಪ್ರಪಂಚವನ್ನು ದೇವತೆಗಳಿಗೆ, ಜಡಗಳಿಗೆ ಎಲ್ಲದಕ್ಕೂ ಶಕ್ತಿದಾತನಾಗಿ ಭಗವಂತ ಅದರ ಒಳಗಿತ್ತು. ನೋಡಿ, ಒಬ್ಬ ವ್ಯಕ್ತಿ ಈಗ ವಿಜ್ಞಾನಿ ಒಂದು ವಸ್ತುವನ್ನು ನಿರ್ಮಾಣ ಮಾಡ್ತಾನೆ, ಅವನಿಗೆ ಆ ಬುದ್ಧಿ ಕೊಟ್ಟವನು ಯಾರು? ಎಲ್ರಿಗೆ ಯಾಕಿಲ್ಲ ಬುದ್ಧಿ, ಅವನಿಗೆ ಮಾತ್ರ ಯಾಕುಂಟು? ಹಾಗಾದರೆ ಅವನಿಗೆ ಆ ಶಕ್ತಿಯನ್ನು ಕೊಡಬೇಕು ಅಂತ ಇಚ್ಛೆ ಮಾಡ್ತಾನೆ.
ಅವನ ಒಳಗಿದ್ದು ಅವನ ಬುದ್ಧಿ, ಆ ಬುದ್ಧಿಯನ್ನು ಕೊಟ್ಟು ಅವನ ಮೂಲಕ ಆ ಶಕ್ತಿ ಇದು ಒಂದು ವಸ್ತುವನ್ನು ನಿರ್ಮಾಣ ಮಾಡಿಸಿ ಅವನಿಗೆ ಕೀರ್ತಿ ಕೊಡಿಸ್ತಾನೆ. ಹಾಗೆಯೇ ಭಗವಂತ ಜಡ ವಸ್ತುಗಳ ಒಳಗೆ, ಚೇತನ ವಸ್ತುಗಳ ಜೀವರ ಒಳಗೆ, ಎಲ್ಲದರ ಒಳಗೆ ಕೂಡ ಭಗವಂತ ಇದ್ದುಕೊಂಡು ಆ ಜೀವಿಗಳಿಗೆ ಪ್ರೇರಣೆಯನ್ನು ಕೊಟ್ಟು ಅವರ ಮೂಲಕವಾಗಿ ಆ ಕೆಲಸವನ್ನು ಮಾಡ್ತಾನೆ. ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಭಗವಂತ ಒಳಗಿದ್ದದ್ರಿಂದ ಅಂತಹ ಶಕ್ತಿ. ನಾವು ಯೋಚನೆ ಮಾಡ್ತೇವೆ, ಆ ವಿಜ್ಞಾನಿ ಎಂಥ ಸಾಮರ್ಥ್ಯವುಳ್ಳವನು, ಆ ವಿಜ್ಞಾನಿಗೂ ಕೊಟ್ಟ ಶಕ್ತಿ ಕೊಟ್ಟ ಭಗವಂತನ ಬಗ್ಗೆ ನಾವು ಎಚ್ಚರದಲ್ಲಿರಬೇಕು, ಅವನ ಬಗ್ಗೆ ತಿಳುವಳಿಕೆಯನ್ನು ಸಂಪಾದನೆ ಮಾಡಬೇಕು ಅಂತ ಈ ಒಂದು ಬಿಡಿ ಬಿಡಿಯಾದ ಪ್ರಪಂಚದ ಸೃಷ್ಟಿ, ಅವುಗಳ ಸಂಯುಕ್ತವಾದ ಬೇರೆ ಬೇರೆ ವಸ್ತುಗಳ ಸೃಷ್ಟಿ ಎಲ್ಲೆಲ್ಲವನ್ನು ಕೂಡ ವಿಸ್ತಾರವಾಗಿ ಮುಂದೆ ಈ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಭಗವಂತನ ಎಲ್ಲ ಮಹಿಮೆಗಳನ್ನು ನಾವು ಎಷ್ಟೆಷ್ಟು ಹೆಚ್ಚು ತಿಳ್ಕೊಳ್ತೇವೋ ಅಷ್ಟಷ್ಟು ಭಗವಂತನಲ್ಲಿ ನಮಗೆ ಭಕ್ತಿ ಗೌರವಭಾವ ವೃದ್ಧಿಯಾಗ್ತದೆ. ನಮ್ಮ ಎಲ್ಲರ ಉದ್ಧಾರಕ್ಕೆ ಮೂಲ ಕಾರಣ ಆ ಭಗವಂತನಲ್ಲಿ ಭಕ್ತಿ ಮಾಡುವುದು. ಎಲ್ಲ ವಿಷಯಗಳನ್ನು ನಾವು ಭಗವಂತನ ಮಹಿಮೆಗಳನ್ನು ತಿಳ್ಕೊಂಡಾಗ ಭಗವಂತನಲ್ಲಿ ವಿಶೇಷವಾದ ಭಕ್ತಿ ಹುಟ್ಟುತ್ತದೆ. ಇದರಿಂದ ಅದನ್ನು ಕೇಳಿದಾಗ, ಭಗವಂತನ ಬಗ್ಗೆ ಕೇಳಿದಾಗ ಅವನಲ್ಲಿ ಭಕ್ತಿ ಹೆಚ್ಚಾಗ್ತದೆ. ಅದಕ್ಕಾಗಿ ಆದಷ್ಟು ಮಟ್ಟಿಗೆ ಈ ಒಂದು ಭಾಗವತದ ಒಂದು ವಿಷಯ ಶ್ರವಣದಲ್ಲಿ ನಾವು ವಿಶೇಷ ಚಿತ್ತ ಹರಿಸಬೇಕು, ಆಗ ನಮ್ಮ ಉದ್ಧಾರಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾ ಎರಡು ಮಾತುಗಳನ್ನು ಭಗವಂತನಿಗೆ ಅರ್ಪಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.